ಪರಿಷತ್ ಪಾರಾಯಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎಲ್ಲ ಪಕ್ಷಗಳು ಕೂಡ ಸೈಲೆಂಟ್ ಆಗಿ ತಂತ್ರಗಾರಿಕೆಯನ್ನು ಹೆಣಿತಾನೇ ಇವೆ. ಯಾವ ಪಕ್ಷಗಳು ಕೂಡ ತಂತ್ರಗಾರಿಕೆಯಲ್ಲಿ ಹಿಂದೆ ಬಿದ್ದಿಲ್ಲ. ಕಾಂಗ್ರೆಸ್ ಅಂತೂ ಮುಖ್ಯಮಂತ್ರಿಗಳನ್ನು ಸೋಲಿಸ್ತೀನಿ ಅಂತ ಪಣ ತೊಟ್ಟು ನಿಂತಿದೆ, ಹರಸಾಹಸವನ್ನು ಮಾಡ್ತಾ ಇದೆ. ಇನ್ನು JDS ನಡೆ ಏನು ಅನ್ನುವಂಥದ್ದು ಆ ಬ್ರಹ್ಮನಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿರುವಂಥ ಅಂಶ ಅಂತಂದರೆ ಅದು ರಾಮುಲು ಹೆಜ್ಜೆ. ರಾಮುಲು ಕೂಡ ಬಹಳ ಸೈಲೆಂಟಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಅವರ ನಡೆ ಏನು ಅನ್ನುವಂಥದ್ದು ಮಾತ್ರ ಯಾರಿಗೂ ಕೂಡ ಗೊತ್ತಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಪ್ಲಾನ್, ಒಂದೊಂದು ಆಸೆ, ಒಂದೊಂದು ನಿರೀಕ್ಷೆ. ಎಲ್ಲರ ಗಮನ ಕೇಂದ್ರ ಸ್ಥಾನ ವಿಧಾನ ಪರಿಷತ್ನಲ್ಲಿ ಸದ್ಯಕ್ಕೆ ಖಾಲಿ ಇರೋ ಒಂದೇ ಒಂದು ಸೀಟು. ಶಂಕರಪ್ಪ ರಾಜೀನಾಮೆಯಿಂದ ತೆರವಾಗಿರೋ ಅದೊಂದು ಸ್ಥಾನದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಅಷ್ಟಕ್ಕೂ ಶಂಕರಪ್ಪ ರಾಜೀನಾಮೆ ಕೊಟ್ಟಿದ್ದೇ ಸದಾನಂದ ಗೌಡರಿಗಾಗಿ. ಆದರೆ ರಾಜೀನಾಮೆ ಕೊಡುವಾಗಿನ ಪರಿಸ್ಥಿತಿಗೂ ಈಗ ಚುನಾವಣೆ ಎದುರಿಸುತ್ತಿರುವ ಸಮಯಕ್ಕೂ ಭಾರಿ ವ್ಯತ್ಯಾಸವಿದೆ. ಸದಾನಂದ ಗೌಡರು ನಾಮಪತ್ರ ಸಲ್ಲಿಸಿ ಸದನಕ್ಕೆ ಆಗಮಿಸಿದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿವೆ. ಸದನದಲ್ಲಿಯೇ ಸದಾನಂದ ಗೌಡರು ರಾಮುಲು ಜೊತೆ ಏನೋ ಗುಸುಗುಸು ಪಿಸುಪಿಸು ಎಂದಿದ್ದು ಚರ್ಚೆಯನ್ನ ಹುಟ್ಟು ಹಾಕಿದೆ. ನಾಮಪತ್ರ ಸಲ್ಲಿಸಿ ಬಂದಿದ್ದ DVS ಪಕ್ಕವೇ ಶ್ರೀರಾಮುಲು ಕುಳಿತಿದ್ದದ್ದು ಎಲ್ಲರ ಹುಬ್ಬೇರಿಸಿತ್ತು. ಅವರ ಕೈ ಕುಲುಕುತ್ತಲೇ ಗುಪ್ತ್ ಮಾತುಕತೆ ನಡೆಸಿದ ಸದಾನಂದ ಗೌಡ ಅಖಾಡಕ್ಕಿಳಿದಿರೋ ಕಾಂಗ್ರೆಸ್ಗೆ ಸಂದೇಶವನ್ನಂತೂ ರವಾನಿಸಿದ್ರು. ಏನ್ರಿ ನಿಮ್ ಮಾತಿನ ಹಿಂದಿನ ರಹಸ್ಯ ಅಂತ ಸಿದ್ದು ಕೆಣಕಿದಾಗ್ಲೂ ಸದಾನಂದ ಗೌಡರು ನಗುತ್ತಲೇ ಉತ್ತರ ಕೊಟ್ರು. ನಮ್ಮ ಬಗ್ಗೆ ಕಮೆಂಟ್ ಮಾಡಿದ್ರು. ನನಗೆ 224 ಜನ ಸದಸ್ಯರು ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು ಅಂತ ಭಾವನೆ ಇದೆ. ನಾನು ಯಾರಾದ್ರೂ ಇನ್ನೊಬ್ರು ಒಳ್ಳೇದಾಗಿದ್ರೆ ಅದರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು ಪಡುವಂತ ಸ್ವಭಾವ ನನ್ನಲ್ಲಿ ಇಲ್ಲ. ನಾನು ಯಾವತ್ತೂ ಪ್ರೀತಿಯಿಂದ ವಿಶ್ವಾಸವನ್ನು ನೋಡಿಕೊಡುವಂತ ನನ್ನ ಜವಾಬ್ದಾರಿ ಇದೆ ಮುಖ್ಯಮಂತ್ರಿಯಾಗಿ. ನಿಮ್ಮನ್ನು ಕೂಡ ಅವರಷ್ಟೇ ಪ್ರೀತಿಯಿಂದ ನೋಡ್ತೇನೆ. ಇಲ್ಲಿ ಬಂದೊಮ್ಮೆ ಕೂತ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಲ್ಲ. ಇನ್ನು ಟ್ರಂಪ್ ಕಾರ್ಡ್ ಉಳಿಸೋಕೆ ರೆಡಿಯಾಗಿರೋ ಯಡಿಯೂರಪ್ಪ ಕೂಡ ಶಾಸಕರು ಸಚಿವರ ಜೊತೆ ಮಾತುಕತೆ ನಡೆಸ್ತಾನೆ ಇದ್ರು. ಒಬ್ಬೊಬ್ಬ ಶಾಸಕರನ್ನೇ ತಮ್ಮ ಬಳಿ ಕರೆಸಿಕೊಂಡು ಮಾತನಾಡ್ತಾ ಇದ್ರು. ಸೊ ಬಿಜೆಪಿಗೆ ಚುನಾವಣೆಯ ಬಿಸಿಯ ಅರಿವಾಗಿದೆ. ಕಾಂಗ್ರೆಸ್ ತಂತ್ರಗಾರಿಕೆಗೆ ಯಾವ ಬಾಣ ಹೂಡಬೇಕು ಅನ್ನೋದ್ರಲ್ಲಿ ಅದು ಬ್ಯುಸಿಯಾಗಿದೆ. ಸದ್ಯಕ್ಕಂತೂ ಯಡಿಯೂರಪ್ಪ ಮೇಲ್ನೋಟಕ್ಕೆ DVS ಅವರನ್ನ ಗೆಲ್ಲಿಸೋದೇ ಗುರಿ ಅನ್ನುವಂತೆ ಕಾಣ್ತಿದ್ದಾರೆ. ಹಾಸನದಲ್ಲಿ ಕೋಡಿಮಠದ ಸ್ವಾಮೀಜಿಗಳ ಭೇಟಿಯ ನಂತರ ಯಡಿಯೂರಪ್ಪ ಹೇಳಿರೋದು ಇದಕ್ಕೆ ಪುಷ್ಟಿ ಕೊಡುತ್ತಿದೆ. ಬೆಳಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರಲ್ಲಿ, ಸಿದ್ದರಾಮಯ್ಯನವರಲ್ಲಿ, ಪರಮೇಶ್ವರ್ ಅವರಲ್ಲಿ, ಕುಮಾರಸ್ವಾಮಿ ಅವರಲ್ಲಿ ಮತ್ತು ಶ್ರೀರಾಮುಲು ಅವರಲ್ಲಿ ನಾನು ವಿನಂತಿ ಮಾಡಿದ್ದೇನೆ. ಒಬ್ಬ ಮುಖ್ಯಮಂತ್ರಿಯನ್ನು ಸರ್ವಾನುಮತದ ವಿಧಾನ ಪರಿಷತ್ ಆಯ್ಕೆ ಮಾಡುವಂಥದ್ದು ಒಳ್ಳೆಯ ಸಂಪ್ರದಾಯ ಆಗುತ್ತೆ. ಹಿಂದೆ ಮಾನ್ಯ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ರಾಜ್ಯಸಭೆಗೆ ಆಯ್ಕೆ ಆಗೋ ಸಂದರ್ಭದಲ್ಲಿ ನಾವು ಯುನಾನಿಮಸ್ ಕಳಿಸ್ಕೊಟ್ಟಿದ್ದೋ. ನಾವು 121 ಜನ ಶಾಸಕರು ಇದ್ದೇವೆ. ಆದರೂ ಸಹ ನಮ್ಮ ರಾಜ್ಯದ ಒಂದು ಗೌರವದ ಪ್ರಶ್ನೆ ನೀವು ಸರ್ವಾನುಮತದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಎಲ್ರಿಗೂ ವಿನಂತಿ ಮಾಡಿದ್ದೇನೆ. ಬಹುಪಾಲು ಅವರು ಸಹಕರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ನಾಳೆ ದಿವಸ ನಾನು ಸದಾನಂದ ಗೌಡರೆಲ್ಲ ಕೂಡಿ ಸದಾನಂದ ಗೌಡರು ನಾಮಪತ್ರ ಸಲ್ಲಿಸ್ತಾರೆ. ಬಹುತೇಕ ಸರ್ವಾನುಮತದವರು ಆಯ್ಕೆ. ಇನ್ನು ಕಾಂಗ್ರೆಸ್ ಅಂತೂ ಈಗಾಗಲೇ ಸದಾನಂದ ಗೌಡರನ್ನ ಸೋಲಿಸುವುದೇ ಗುರಿ ಅಂತ ಖಡ್ಗ ಝಳಪಿಸಿದೆ. ಅದಕ್ಕಾಗಿ ಬಿಜೆಪಿ ಶಾಸಕರ ಬೆಂಬಲ ಸಿಕ್ಕರೂ ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ವೋಟು ಕೊಡೋರು ಯಾರೇ ಆಗಲಿ ಕಾಂಗ್ರೆಸ್ ಗುರಿ ಒಂದೇ, ಅದು DVS ಸೋಲು. ಶ್ರೀರಾಮುಲು ನನ್ನ ಜೊತೆ 22 ಜನ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಬೆಂಬಲನೂ ಕೂಡ ಕೋರ್ತೀವಿ. ಒಟ್ಟಾರೆಯಾಗಿ ನಮ್ಮದು ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು 71 ಜನ ಇದ್ದೀವಿ. ಸೊ ಬಿಜೆಪಿ ಅಭ್ಯರ್ಥಿನ ಸೋಲಿಸಲಿಕ್ಕೆ ಪ್ರಯತ್ನ. ಹೀಗಾಗಿ ಈ ಪರಿಷತ್ ಚುನಾವಣೆಯಲ್ಲಿ ನಡೀತಾ ಇರೋದು ತತ್ವ ಸಿದ್ಧಾಂತಗಳ ಹೋರಾಟ ಅಲ್ಲ, ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ. ಕಾಂಗ್ರೆಸ್ಗೆ ಗೆದ್ರೆ ಮುಖ್ಯಮಂತ್ರಿಯನ್ನೇ ಸೋಲಿಸಿದೆ ಎಂಬ ಕೀರ್ತಿ, ಸೋತ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅನ್ನೋ ರೆಕಾರ್ಡೆಡ್ ಸ್ಪಷ್ಟನೆ ಇದ್ದೇ ಇರುತ್ತೆ. ಆದ್ರೆ ಗುಟ್ಟಾಗಿರುವುದು ಶ್ರೀರಾಮುಲು ಮತ್ತು JDS ಹೆಜ್ಜೆ. ಹೌದು, JDS ಸದ್ಯಕ್ಕೆ ತಟಸ್ಥವಾಗಿದೆ, ಏನನ್ನೂ ಹೇಳುತ್ತಿಲ್ಲ. ರಾಮುಲುಗೆ ವೆಲ್ಕಮ್ ಹೇಳ್ತಿರೋ JDS ತಂತ್ರಗಾರಿಕೆ ವಿಚಿತ್ರ ಮತ್ತು ನಿಗೂಢ. ಸದ್ಯಕ್ಕೆ JDS ತಂತ್ರ ಇಷ್ಟೇ, ಅವರಿಗೆ DVS ಗೆಲ್ಲಬೇಕು, ಯಡಿಯೂರಪ್ಪಗೆ ಅವಕಾಶಗಳು ಇರಬಾರದು. ಸದಾನಂದ ಗೌಡರು ಸೋತ್ರೆ ಯಡಿಯೂರಪ್ಪಗೆ ಮತ್ತೆ ಸಿಎಂ ಆಗುವ ಅವಕಾಶಗಳು ಹೆಚ್ಚುವ ಸಾಧ್ಯತೆಗಳನ್ನ ಅಲ್ಲಗಳೆಯುತ್ತಿಲ್ಲ. ಯಾಕೆಂದ್ರೆ ಸದಾನಂದ ಗೌಡರ ಸೋಲಿನಿಂದ ಸರ್ಕಾರವೇನೂ ಬೀಳೋದಿಲ್ಲ.
ಅಮ್ಮಮ್ಮ ಅಂದ್ರೆ ಸಿಎಂ ಬದಲಾಗಬಹುದು ಅಷ್ಟೇ. ಆಗ ಯಡಿಯೂರಪ್ಪ ಕೂಡ ಅಖಾಡಕ್ಕಿಳಿದ್ರೆ ತಂತ್ರಗಾರಿಕೆ ಎದುರಿಸೋದು ಅಸಾಧ್ಯ ಎನ್ನುವ ಅರಿವು ಜೆಡಿಎಸ್ಗಿದೆ. ಈಗಾಗಲೇ ಯಡಿಯೂರಪ್ಪ ಬಣ ತಮಿಳುನಾಡಿನ ಜಯಲಲಿತಾ ಅವರಂತೆ ಬಿಎಸ್ವೈ ಕೂಡ ಯಾಕೆ ಸಿಎಂ ಆಗಬಾರದು ಅನ್ನೋ ಪ್ರಶ್ನೆ ಎತ್ತಿದೆ. ಜಯಲಲಿತಾ ಮೇಲೆ ಕೂಡ ಅಕ್ರಮದ ಆರೋಪಗಳಿದ್ದು ಅವರು ತಮಿಳುನಾಡಿನ ಸಿಎಂ ಆಗಿಲ್ವಾ ಅನ್ನೋದು ಬಿಎಸ್ವೈ ಬೆಂಬಲಿಗರ ವಾದ. ಹೀಗಾಗಿಯೇ ಜೆಡಿಎಸ್ ತಟಸ್ಥ ನಿಲುವು ಹೊಂದುವ ಸಾಧ್ಯತೆಗಳೇ ಹೆಚ್ಚು. ಆದ್ರೆ ಈ ಎಲ್ಲಾ ಲೆಕ್ಕಾಚಾರಗಳ ಮೂಲ ಬಿಂದು ಶ್ರೀರಾಮುಲು ಮಾತನ್ನೇ ಆಡುತ್ತಿಲ್ಲ. ರಾಜಕೀಯದಲ್ಲಿ ಮಾತಿಗಿಂತ ಮೌನಕ್ಕೆ ಹೆಚ್ಚು ಬೆಲೆ. ಸೈಲೆಂಟ್ ಆಗಿದ್ದುಕೊಂಡು ಮಾಡುವ ತಂತ್ರಗಾರಿಕೆಗೆ ಬೆಲೆ ಜಾಸ್ತಿ. ಹೀಗಾಗಿಯೇ ಶ್ರೀರಾಮುಲು ಒಂದು ಕಡೆ ತಮ್ಮ ಜೊತೆ 22 ಶಾಸಕರಿದ್ದಾರೆ ಅನ್ನೋ ಸಂದೇಶ ಕೊಡ್ತಾರೆ. ಅವರೆಲ್ಲ ಪರಿಷತ್ ಚುನಾವಣೆಯಲ್ಲಿ ಸದಾನಂದ ಗೌಡರ ವಿರುದ್ಧ ಮತದಾನ ಮಾಡುತ್ತಾರೆ ಅಂತಾರೆ. ಇನ್ನೊಂದು ಕಡೆ ಯಡಿಯೂರಪ್ಪ ಸದಾನಂದ ಗೌಡರ ಜೊತೆ ಮಾತುಕತೆ ನಡೆಸ್ತಾರೆ. ಎಚ್ಡಿಕೆ ಜೊತೆಯಲ್ಲೂ ಸಂಪರ್ಕದಲ್ಲಿರ್ತಾರೆ. ಕಾಂಗ್ರೆಸ್ಗೂ ನಾವಿದ್ದೇವೆ, ಡೋಂಟ್ ವರಿ ಅಂತಾರೆ. ಕರ್ನಾಟಕ ರಾಜಕೀಯದಲ್ಲಿ ಇಂಥ ಎಲೆಕ್ಷನ್ ನಡೀತಿರೋದು ಇದೇ ಮೊದಲು. ಇವೆಲ್ಲದರ ಪ್ರತಿಫಲ ವಿಧಾನ ಪರಿಷತ್ನ 1 ಸ್ಥಾನದ ಚುನಾವಣೆ ರಾಜ್ಯದ 3 ರಾಜಕೀಯ ಪಕ್ಷಗಳನ್ನು ತುದಿಗಾಲ ಮೇಲೆ ನಿಲ್ಲಿಸಿದೆ. ಸರ್ಕಾರಕ್ಕೆ ಭಯವಿಲ್ಲದಿದ್ರೂ ಪಕ್ಷೇತರರಿಗೆ ಮತ್ತೆ ಡಿಮಾಂಡ್ ಕುದುರಿದೆ. ಸಿಕ್ತೋರಿಗೆ ಸೀರುಂಡೆ ಅನ್ನೋ ಹಾಗೆ ಪಕ್ಷೇತರರು ಅಷ್ಟೇ ಎಲ್ಲಾ ಪಕ್ಷಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇನ್ನು 10 ದಿನ ರಾಜ್ಯ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗಬಹುದು. ಸದ್ಯಕ್ಕೆ ಬಿಜೆಪಿ ಕೋಟೆಯೊಳಗಿನ ಕಲ್ಲುಗಳನ್ನ ಭದ್ರಗೊಳಿಸುವ ಕೆಲಸದಲ್ಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ವಾಟ್ ನೆಕ್ಸ್ಟ್? DVS ಸೋಲ್ತಾರಾ, ಗೆಲ್ತಾರಾ, ಅಥವಾ ವಿರೋಧ ಪಕ್ಷಗಳ ತಂತ್ರಗಾರಿಕೆನೇ ಮೇಲುಗೈಯಾಗುತ್ತಾ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರುವಂಥ ಅಂಶ. ಏನೇ ಆದರೂ 10 ದಿನಕ್ಕೆ ಇಲ್ಲಿ ಕಾಯಲೇಬೇಕು. 10 ದಿನಗಳ ನಂತರನೇ ಇದರ ರಿಸಲ್ಟ್ ಏನು ಅನ್ನುವಂಥದ್ದು ಗೊತ್ತಾಗಲಿಕ್ಕೆ ಸಾಧ್ಯ. ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ 10 ದಿನಗಳ ನಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.